Hello guys, welcome back to Ashita Kain Vlogs. ಗೈಸ್ ದಿನ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಆ್ಯಂಡ್ ಪೋಸ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಸಾರಿ ಕೇಳ್ತೀನಿ ಗೈಸ್, ಇಂಟರ್ನಲ್ಸ್ ಇತ್ತು ಅದಕ್ಕೆ ವೀಡಿಯೋಸ್ ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ಇಂಟರ್ನಲ್ಸ್ ಇದೆ, ಮಧ್ಯಾಹ್ನ 3ಗೆ ಇಂಟರ್ನಲ್ಸ್ ಇದೆ. 12:20 ಗೈಸ್ ಈಗ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಜಸ್ಟ್ ತುಂಬ ಜನ ಡೌಟ್ಸ್ ಕೇಳಿದ್ದೀರಾ. ನಾನೊಂದು ಮೊನ್ನೆ ಏನೋ ವಿಡಿಯೋ ಹಾಕಿದ್ದೆ ಸೆಕೆಂಡ್ ಎಕ್ಸಾಮ್ ಬಗ್ಗೆದು, ಅಲ್ಲಿ ತುಂಬ ಜನ ಡೌಟ್ಸ್ ಕೇಳಿದ್ದೀರಾ. ಎಷ್ಟೊಂದು ಜನ ಪ್ಲೀಸ್ ರಿಪ್ಲೈ ಮಾಡಿ ಯಾಕಂತ ಕೇಳ್ತಿದ್ರಿ. ಸೊ ಅದೊಂದು ವಿಡಿಯೋ ಮಾಡೋಣ, ಎಷ್ಟೊಂದು ಜನ ಡೌಟ್ಸು ಕ್ಲಿಯರ್ ಆಗುತ್ತೆ ಅಂದ್ಕೊಂಡೆ. ಇವಾಗ ಫಸ್ಟ್ ಕ್ವಶನ್ ಓದೋಣ. ಇಫ್ ಯು ಅಪ್ಲೈ ಫಾರ್ ರಿವ್ಯಾಲ್ಯೂಷನ್ ಮಾರ್ಕ್ಸ್ ಇಟ್ ವಿಲ್ ಕಮ್ ಆರ್ ನಾಟ್ ಅಂತ ಹಾಕಿದ್ದಾರೆ. ಫಸ್ಟ್ ಯಾರು ರಿವ್ಯಾಲ್ಯೂಷನ್ಗೆ ಹಾಕೋಬೇಡಿ, ಫಸ್ಟ್ ಸ್ಕ್ಯಾನ್ ಕಾಪಿ ತೊಗೊಳ್ಳಿ. ಅದಾದಮೇಲೆ ನಿಮ್ಮ ಟೀಚರ್ಸ್ ಹತ್ರ ಹೋಗಿ ನೋಡಿ ಮಾರ್ಕ್ಸ್ ಏನಾದರೂ ಇನ್ಕ್ರೀಸ್ ಆಗ್ತಿದೆ, ಏನಾದರೂ ಇನ್ನೂ ಮಾರ್ಕ್ಸ್ ಬರಬೇಕು ಅಂದರೆ ಮಾತ್ರ ರಿವ್ಯಾಲ್ಯೂಷನ್ಗೆ ಹಾಕಿ. ಸುಮ್ಮನೆ ಹಾಕಕ್ಕೆ ಹೋಗಬೇಡಿ, ಯಾಕಂದರೆ ಮಾರ್ಕ್ಸ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಫಸ್ಟ್ ಸ್ಕ್ಯಾನ್ ಕಾಪಿ ತೊಗೊಳ್ಳಿ ಗೈಸ್. ಅದರಲ್ಲಿ ಏನಾದರೂ ಅವ್ರು ಮಾರ್ಕ್ಸ್ ಕೊಟ್ಟಿಲ್ಲ ಅಂತ ಏನಾದ್ರು ಇದ್ದರೆ ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಿ. ನೆಕ್ಸ್ಟ್ ಕ್ವಶನ್, ಐ ಗಾಟ್ 263 ಇನ್ PCM, ಕ್ಯಾನ್ ಐ ರೈಟ್ ಎಕ್ಸಾಮ್ ಅಂತ ಹಾಕಿದ್ದೀರಾ. ಎಕ್ಸಾಮ್ ಬರೀರಿ, ಯೂಸ್ಫುಲ್ ಆಗುತ್ತೆ, ಮಾರ್ಕ್ಸ್ ಇನ್ಕ್ರೀಸ್ ಆಗುತ್ತೆ. ನೀವು ಚೆನ್ನಾಗಿ ಬರೆದ್ರೆ ಆ್ಯಂಡ್ KCTಲಿ ಒಳ್ಳೆ ರ್ಯಾಂಕು ಬರುತ್ತೆ. ಏನಾದರೂ ನಿಮ್ಮದು ಮಾರ್ಕ್ಸ್ ಸ್ವಲ್ಪ ಮಾರ್ಕ್ಸ್ ಇನ್ಕ್ರೀಸ್ ಆದರೂ ರ್ಯಾಂಕ್ ಚೆನ್ನಾಗಿ ಬರುತ್ತೆ. ಸೊ ಸೆಕೆಂಡ್ ಎಕ್ಸಾಮ್ ಅಟೆಂಪ್ಟ್ ಮಾಡಿ. ನೆಕ್ಸ್ಟ್ ಕ್ವಶನ್, ಅಕ್ಕ ಇನ್ ಮಾರ್ಕ್ಸ್ ಕಾರ್ಡ್ ವೆದರ್ ದೇ ಮೆನ್ಷನ್ ಎಕ್ಸಾಮ್ 2 ಆರ್ ನಾಟ್, ಪ್ಲೀಸ್ ಕ್ಲಾರಿಫೈ ಮೀ, ಕ್ಯಾನ್ ಯು ಶೋ ಯುವರ್ ಮಾರ್ಕ್ಸ್ ಕಾರ್ಡ್. ಇದಂತೂ ತುಂಬ ಜನ ಕೇಳಿದ್ದೀರಾ ಗೈಸ್. ಏನು ಮೆನ್ಷನ್ ಮಾಡಲ್ಲ. ಸೆಕೆಂಡ್ ಎಕ್ಸಾಮ್ ಯಾರೋ ಒಬ್ರು ಕೇಳಿದ್ರೆ ಸ್ಟಾರ್ ಮಾರ್ಕ್ ಬರುತ್ತಾ ಮಾರ್ಕ್ಸ್ ಕಾರ್ಡಲ್ಲಿ ಅಂತ. ಸೊ ನಾನು ಈ ಕಡೆ ಸೈಡ್ ನನ್ನ ಮಾರ್ಕ್ಸ್ ಕಾರ್ಡ್ ಫೋಟೋ ಹಾಕ್ತೀನಿ ನೋಡಿ. ನಾನು ಸೆಕೆಂಡ್ ಎಕ್ಸಾಮ್ ಬರೆದಿದ್ದೆ. ಸೊ ತಲೆಯನ್ನು ಕೆಡ್ಸ್ಕೋಬೇಡಿ ಗೈಸ್, ಏನು ಲೈಕ್ ಮಾರ್ಕ್ ಅಥವಾ ಏನು ಸೆಕೆಂಡ್ ಎಕ್ಸಾಮ್ ಅಂತ ಅಲ್ಲಿ ಕೊಡಲ್ಲ ಗೈಸ್. ಸೊ ನೀವು ಆರಾಮಾಗಿ ಸೆಕೆಂಡ್ ಎಕ್ಸಾಮ್ ಬರೀರಿ ಗೈಸ್. ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಎಕ್ಸಾಮ್ ಟಫ್ ಆರ್ ಈಸಿ ಅಂತ ಕೇಳಿದಾರೆ. ಫಸ್ಟ್ ಎಕ್ಸಾಮ್ ಯಾವ ಲೆವೆಲಲ್ಲಿ ಇರುತ್ತೆ ಟಫ್ನೆಸ್ ಲೆವೆಲ್, ಸೆಕೆಂಡ್ ಎಕ್ಸಾಮು ಅದೇ ಲೆವೆಲ್ ಇರುತ್ತೆ. ಸೊ ಸೇಮ್ ಲೆವೆಲ್ ಇರುತ್ತೆ ಫಸ್ಟ್ ಎಕ್ಸಾಮ್ ಸೆಕೆಂಡ್ ಎಕ್ಸಾಮ್. ಸೊ ಫಸ್ಟ್ ಎಕ್ಸಾಮ್ ಕಷ್ಟ ಆಯಿತು, ಸೆಕೆಂಡ್ ಎಕ್ಸಾಮ್ ಈಸಿ ಕೊಡ್ತಾರೆ ಅಂತ ಏನಿರಲ್ಲ. ಸೊ ಎರಡು ಸೇಮ್ ಲೆವೆಲ್ ಇರುತ್ತೆ ಗೈಸ್. ನೆಕ್ಸ್ಟ್ ಕ್ವಶನ್, ಇಫ್ ರೈಟ್ ಸೆಕೆಂಡ್ ಎಕ್ಸಾಮ್ ಕ್ಯಾನ್ ವಿ ಗೆಟ್ ಸ್ಕಾಲರ್ಶಿಪ್. ಎಸ್ ಗೈಸ್, ಸ್ಕಾಲರ್ಶಿಪ್ ಸಿಗುತ್ತೆ. ಸೆಕೆಂಡ್ ಎಕ್ಸಾಮ್ ಬರೆದ್ರು ಸ್ಕಾಲರ್ಶಿಪ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ಸಿಂಚನ ಅಂತ ಕೇಳಿದ್ದಾರೆ. ಎಲ್ಲೋ ವೆನ್ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ಸ್, ಲೈಕ್ ಡು ದೇ ಟೇಕ್ ಲಾಂಗ್ ಟು ಶೋ ಅಂತ. ಮೇ ಮಿಡ್ ವೀಕಲ್ಲಿ ಬರುತ್ತೆ ಗೈಸ್ ರಿಸಲ್ಟ್ಸ್ ಎಲ್ಲ. ಜಾಸ್ತಿ ಅಂತ ತಗೊಳ್ಳಲ್ಲ, ಮೇ ಎಷ್ಟಲ್ಲಿ ಬರುತ್ತೆ, ಮೇ ಮಿಡ್ ವೀಕ್ ಆರ್ ಗೈಸ್ ಮೇ 15 to 20 ಅಲ್ಲಿ ಬರುತ್ತೆ. ನೆಕ್ಸ್ಟ್ ಕ್ವಶನ್ ಕೇಳಿದ್ದೀರಾ, ಅಕ್ಕ ನಾವು ಓನ್ ರಿಜಿಸ್ಟರ್ ಮಾಡ್ಬೋದಾ ಇನ್ ಆನ್ಲೈನ್ ಆರ್ ಇಸ್ ಇಟ್ ಕಂಪಲ್ಸರಿ ಟು ಅಸ್ ಕಾಲೇಜ್. ಗೈಸ್ ನನಗೆ ಅದ್ರ ಬಗ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. ಓನಾಗಿ ಮಾಡೋಕ್ಕಾಗಲ್ಲ ಗೈಸ್ ಫೋನಲ್ಲಿ. ಕಾಲೇಜ್ಗೆ ಹೋಗಬೇಕು, ನಿಮ್ಮ ಕಾಲೇಜ್ ಆಫೀಸ್ಗೆ ಹೋದರೆ ಅವರೇ ಮಾಡಿಕೊಡ್ತಾರೆ. ಇಷ್ಟು ಚಾರ್ಜಸ್ ಅಂತ ಇರುತ್ತೆ, 200 to 250 ಪರ್ ಒನ್ ಸಬ್ಜೆಕ್ಟ್. ನೀವು ಪೇ ಮಾಡಿದ್ರೆ ಅವ್ರು ಅಪ್ಲಿಕೇಶನ್ ಹಾಕ್ಕೊಡ್ತಾರೆ ಗೈಸ್. ನೆಕ್ಸ್ಟ್ ಕ್ವಶನ್, ಅಕ್ಕ ನೀನು ಎಕ್ಸಾಮ್ 2 ಆಲ್ ಟಿಕೆಟ್ ಎಲ್ಲಿ ತೊಗೊಂಡಿದ್ದು. ಗೈಸ್ ಎಕ್ಸಾಮ್ ಆಲ್ ಟಿಕೆಟ್ನ ನೀವು ಕಾಲೇಜಲ್ಲೇ ಕೊಡ್ತಾರೆ, ಅವರೇ ಕರೀತಾರೆ ಗೈಸ್. ಆಲ್ ಟಿಕೆಟ್ ಬಂದಮೇಲೆ ಮೆಸೇಜ್ ಹಾಕ್ತಾರೆ, ಸೊ ಹೋಗಿ ಈಸ್ಕೊಬರ್ಬೇಕು. ನೆಕ್ಸ್ಟ್ ಕ್ವಶನ್, ಅಕ್ಕ ಆಫ್ಟರ್ ರಿವ್ಯಾಲ್ಯೂಷನ್ 1 ಮಾರ್ಕ್ ಶುಡ್ ಇನ್ಕ್ರೀಸ್, ದ ರಿವ್ಯಾಲ್ಯೂಷನ್ ಅಮೌಂಟ್ ವಿಲ್ ರಿಫಂಡ್. ಗೈಸ್ ಈಗ ಯಾವ ರಿವ್ಯಾಲ್ಯೂಷನ್ಗೆ ಹಾಕಿರ್ತಾರೆ ಬಟ್ ಮಾರ್ಕ್ಸ್ ಏನು ಇನ್ಕ್ರೀಸ್ ಆಗಲ್ಲ, ಅವಾಗ ರಿವ್ಯಾಲ್ಯೂಷನ್ ಅಮೌಂಟ್ ರೀಫಂಡ್ ಆಗುತ್ತೆ ಅಂತ ಕೇಳಿದ್ದಾರೆ. ಇಲ್ಲ ಗೈಸ್, ರಿವ್ಯಾಲ್ಯೂಷನ್ ಅಮೌಂಟ್ ರೀಫಂಡ್ ಆಗಲ್ಲ. ಗೈಸ್ ಈ ಡೌಟ್ನ ಎಷ್ಟು ಜನ ಕೇಳಿದಿರಾ ಅಂದರೆ ತುಂಬ ಜನ ಕೇಳಿದಿರಾ. ಅಕ್ಕ ಎಕ್ಸಾಮ್ 2 ಟಫ್ ಇರುತ್ತಾ ಅಥವಾ ಈಸಿನಾ ಅಂತ, ಕಂಪೇರ್ ಟು ಎಕ್ಸಾಮ್ 1 ಹೆಂಗಿರುತ್ತೆ ಅಂತ ಎಷ್ಟೊಂದು ಜನ ಕಮೆಂಟ್ ಮಾಡಿದಿರಾ. ಗೈಸ್ ಫಸ್ಟ್ ಎಕ್ಸಾಮಲ್ಲಿ ಯಾವ ಟಫ್ನೆಸ್ ಲೆವೆಲ್ ಇರುತ್ತೆ, ಸೆಕೆಂಡ್ ಎಕ್ಸಾಮಲ್ಲಿ ಅದೇ ಇರುತ್ತೆ. ಕಂಪ್ಯಾರಿಸನ್ ಈಸಿ ಟಫ್ ಅಂತಾರಲ್ಲ, ಫಸ್ಟಲ್ಲಿ ಟಫ್ ಕೊಟ್ಟು ಸೆಕೆಂಡಲ್ಲಿ ಈಸಿ ಕೊಡಲ್ಲ ಗೈಸ್, ಸೇಮ್ ಲೆವೆಲಲ್ಲಿ ಇರುತ್ತೆ ಕ್ವಶನ್ ಪೇಪರ್. ನಾನು ಬರ್ದಿದ್ದು ಕೆಮಿಸ್ಟ್ರಿ ಅಷ್ಟೇ, ಬಟ್ ನನ್ನ ಫಸ್ಟ್ ಎಕ್ಸಾಮ್ಗಿಂತ 1 ಮಾರ್ಕ್ಸ್ ಕಡಿಮೆನೇ ಬಂತು ಸೆಕೆಂಡ್ ಎಕ್ಸಾಮಲ್ಲಿ. 92 ಬಂದಿತ್ತು ನಂದು ಫಸ್ಟ್ ಎಕ್ಸಾಮಲ್ಲಿ, ಬಟ್ ಸೆಕೆಂಡ್ ಎಕ್ಸಾಮಲ್ಲಿ ನಂದು 91 ಬಂತು ಗೈಸ್. ನೆಕ್ಸ್ಟ್ ಕ್ವಶನ್ ಅಂತ ಕೇಳಿದ್ರೆ ಅಂದರೆ, ಅಕ್ಕ ಎಕ್ಸಾಮ್ 2 ಅಂತ ಏನಾದರೂ ರಿವ್ಯಾಲ್ಯೂಷನ್ ಸ್ಟ್ರಿಕ್ಟ್ ಮಾಡ್ತಾರೆ ಅಥವಾ ಎಕ್ಸಾಮ್ 1 ಥರನೇ ಕರೆಕ್ಷನ್ ಇರುತ್ತೆ ಅಂತ. ಗೈಸ್ ಎಕ್ಸಾಮ್ 2 ಅಂತ ಏನು ಕರೆಕ್ಷನ್ನ ಸ್ಟ್ರಿಕ್ಟ್ ಮಾಡಲ್ಲ. ಎಕ್ಸಾಮ್ 1 ಯಾವ ಲೆವೆಲಲ್ಲಿ ಕರೆಕ್ಷನ್ ಆಗಿರುತ್ತೆ, ಎಕ್ಸಾಮ್ 2 ಅದೇ ಲೆವೆಲಲ್ಲಿ ಕರೆಕ್ಷನ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ ಗೈಸ್. ಐ ಹ್ಯಾವ್ ಅಪ್ಲೈಡ್ ಫಾರ್ ರಿವ್ಯಾಲ್ಯೂಷನ್ ಟುಡೇ, ಸೊ ವೆನ್ ವಿಲ್ ಬಿ ದ ರಿಸಲ್ಟ್ಸ್ ಆಫ್ ದ ರಿವ್ಯಾಲ್ಯೂಟೆಡ್ ಮಾರ್ಕ್ಸ್ ವಿಲ್ ಕಮ್ ಅಂತ ಹಾಕಿದ್ದೀರಾ. ಗೈಸ್ ಮ್ಯಾಕ್ಸಿಮಮ್ 20 to 25 days ಆಗುತ್ತೆ ರಿವ್ಯಾಲ್ಯೂಷನ್ ಮಾರ್ಕ್ಸ್ ಬರೋಕ್ಕೆ. ಅಕ್ಕ ಕ್ಯಾನ್ ಯು ಶೋ ಯುವರ್ ಮಾರ್ಕ್ಸ್ ಕಾರ್ಡ್ ಇಫ್ ಯು ಕ್ಯಾನ್, ಇಟ್ಸ್ ಮೈ ರಿಕ್ವೆಸ್ಟ್ ಅಕ್ಕ. ಈ ಕಡೆ ಸ್ಕ್ರೀನಲ್ಲಿ ಹಾಕಿರ್ತೀನಿ ಗೈಸ್ ನನ್ನ ಮಾರ್ಕ್ಸ್ ಕಾರ್ಡ್ನ ನೋಡ್ಕೊಳ್ಳಿ. ಅಕ್ಕ ಪ್ಲೀಸ್ ರಿಪ್ಲೈ ಫಾರ್ ಸೆಕೆಂಡ್ ಎಕ್ಸಾಮ್ ವಾಟ್ ವಿ ಶುಡ್ ರೀಡ್ ಟು ಸ್ಕೋರ್ ಸೆಂಟಮ್. ಗಾಯ್ಸ್ NCERT ಓದಿ ಆ್ಯಂಡ್ ನಿಮ್ಮ ಕಾಲೇಜಲ್ಲಿ ಯಾವ ನೋಟ್ಸ್ ಕೊಟ್ಟಿರ್ತಾರೆ ಅದನ್ನ ಓದಿ ಅಷ್ಟೇ ಗೈಸ್. PU ಅಲ್ಲಿ ಏನಿಲ್ಲ, ನಿಮ್ಮ ಕಾಲೇಜ್ ನೋಟ್ಸ್ನ ರೆಫರ್ ಮಾಡಿ ಸೆಕೆಂಡ್ ಎಕ್ಸಾಮ್ ಅಲ್ಲಿ ಸ್ಕೋರ್ ಮಾಡೋಕ್ಕೆ. ಕ್ವಶನ್ ಎಷ್ಟೊಂದು ಜನ ಕೇಳಿದ್ದೀರಾ ಗೈಸ್, ಅಕ್ಕ ನೀವು ಯಾವ ಕಾಲೇಜ್ ಅಂತ. ಗೈಸ್ ನಾನು JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನಲ್ಲಿ ಓದ್ತಾ ಇರೋದು ಬೆಂಗಳೂರಲ್ಲಿ. ನಾನು ವಿಡಿಯೋ ಮಾಡಿದ್ದೀನಿ ನನ್ನ ಕಾಲೇಜ್ದು ರ್ಯಾಂಕ್ ರಿವೀಲ್ದು, ಅದಾದಮೇಲೆ ನಮ್ಮ KCT ಹೇಗೆ ಪ್ರಿಪೇರ್ ಆದೋ ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ಗೈಸ್. ನೆಕ್ಸ್ಟ್ ಕ್ವಶನ್ ಕೇಳಿದ್ದಾರೆ, ಆಫ್ಟರ್ ಫಿಸಿಕ್ಸ್ KCT ಗೆಟ್ಸ್ ಓವರ್, ಕ್ಯಾನ್ ವಿ ಸ್ಟಡಿ ಆರ್ ಈಟ್ ಸಮಥಿಂಗ್ ಇನ್ 2 hours ಬ್ರೇಕ್ ವಿ ಗೆಟ್ ಆರ್ ಡು ವಿ ನೀಡ್ ಟು ವೆಯ್ಟ್ ಇನ್ ದ ಎಕ್ಸಾಮ್ ಆಲ್ ಇಟ್ ಸೆಲ್ಫ್ ಅಂತ. ಗೈಸ್ ನಿಮ್ಗೆ 3 hours ಬ್ರೇಕ್ ಸಿಗುತ್ತೆ, ಎಕ್ಸಾಮ್ ಹಾಲಲ್ಲಿ ಇರಬೇಕು ಅಂತ ಏನಿಲ್ಲ, ಆರಾಮಾಗಿ ಹೊರಗಡೆ ಸುತ್ತಾಡ್ಕೊ ಬರ್ಬೋದು, ಓದ್ಕೋಬೋದು. ಬಟ್ 30 minutes ಬೇಗ ಬನ್ನಿ, ನೆಕ್ಸ್ಟ್ ಎಕ್ಸಾಮ್ ಯಾವ್ದಿರುತ್ತೆ ಅದಕ್ಕೆ. ನಮ್ಮದು ಸ್ಟೋರಿ ಹೇಳ್ಬೇಕು ಅಂದರೆ, ನಂದು ಬಿದ್ದಿದ್ದು ಮಂಡ್ಯದಲ್ಲಿ ಸೆಂಟರು, ನಮ್ಮೂರಿಂದ ಕರೆಕ್ಟಾಗಿ 1 hour ಜರ್ನಿ. ನನಗೆ ಎಷ್ಟೊತ್ತಿಗೆ ಇದ್ದಿದ್ದು KCT ಎಕ್ಸಾಮ್ 10
ಬೆಳಿಗ್ಗೆ 10 ಇದ್ರೆ ನಾವು 8 ಅಷ್ಟರಲ್ಲಿ ನಾನು ಅಲ್ಲಿ ರೀಚ್ ಆಗಿದೆ. 8:30, 8 ಅಷ್ಟರಲ್ಲಿ ರೀಚ್ ಆಗಿದೆ. ಅಂಡ್ ನನ್ನ ಫ್ರೆಂಡ್ಸ್ ಎಲ್ಲ ಒಂದೇ ಸೆಂಟರ್ ಬಂದಿತ್ತು. ಸೊ ನನ್ನ ಫ್ರೆಂಡ್ ನಾನು ಒಟ್ಟಿಗೆ ಹೋಗಿದ್ದು, ನಾನು ಮತ್ತೆ ಕೀರ್ತನ 8:30 ಅಷ್ಟರಲ್ಲಿ ರೀಚ್ ಆದೋ. ಬೇಗ ಹೋಗಿ ಗೈಸ್, ಬಿಕಾಸ್ ಅಲ್ಲಿ ನೀವು ರಿಜಿಸ್ಟರ್ ನಂಬರ್ ಹಾಕಿರ್ತಾರೆ, ನೋಡ್ಕೋಬೇಕು ಯಾವ ರೂಮ್ ಅಂತ. ಆಮೇಲೆ ತುಂಬಾ ಲೇಟ್ ಆಗೋದ್ರೆ ಎಕ್ಸಾಮ್ ಹಾಲ್ಗೆ ಅಲೋ ಮಾಡಲ್ಲ. ಅದನ್ನ ಎಲ್ಲದರಿಂದ ಇಂಪಾರ್ಟೆಂಟ್ ಅಂದ್ರೆ ಕಾಲೇಜ್ ಐ ಡಿ ಕಾರ್ಡ್, ಬಿಕಾಸ್ ಅಲೋ ಮಾಡಲ್ಲ ಕಾಲೇಜ್ ಐ ಡಿ ಕಾರ್ಡ್ ಇಲ್ಲ ಅಂದ್ರೆ. ಯಾವುದು ಗೋಲ್ಡ್ ಅಂಡ್ ಸಿಲ್ವರ್ ಆಕ್ಸೆಸರೀಸ್ ಹಾಕೊಂಡು ಹೋಗ್ಬೇಡಿ. ನಾನು ಹಾಕೊಂಡು ಹೋಗಿದ್ದೆ, ಬೈಸ್ಕೊಂಡೆ ಗೈಸ್. ಫಸ್ಟ್ ಎಕ್ಸಾಮ್ ಅಲ್ಲಿ ನಾನು ಗೋಲ್ಡ್ ಇಯರಿಂಗ್ಸ್ ಹಾಕೊಂಡು ಹೊಂಟೋಗಿದೆ. ಅದಾದ್ಮೇಲೆ ಜಾಸ್ತಿ ಪಾಕೆಟ್ಸ್ ಇರೋ ಪ್ಯಾಂಟ್ಸ್ ಯಾವ್ದು ಹಾಕೊಂಡು ಹೋಗ್ಬೇಡಿ. ಚೆಕಿಂಗ್ ಅವ್ರು ಬಂದ್ರೆ ಬೈತಾರೆ, ಬಿಕಾಸ್ ನನಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ಗೋಲ್ಡ್ ಇಯರಿಂಗ್ಸ್ ಹಾಕೊಂಡು ಹೋಗಿದೆ, ಮರ್ತೋಗ್ಬಿಟ್ಟು ಅಲ್ಲಿ ಚೆಕ್ ಮಾಡಿರಲಿಲ್ಲ. ಬಟ್ ಒಬ್ಬೊಬ್ರು ಹೊರಗಡೆನೆ ಚೆಕ್ ಮಾಡ್ತಾರೆ, ಬಟ್ ನನಗೆ ಚೆಕ್ ಮಾಡಿರಲಿಲ್ಲ. ಬಟ್ ಚೆಕಿಂಗ್ ಅವ್ರು ಬಂದಿದ್ರು, ಅವಾಗ ಬೈದಿದ್ರು. ಅದಾದ್ಮೇಲೆ ನಮಗೆ ಫಿಸಿಕ್ಸ್ ಎಕ್ಸಾಮ್ ಇತ್ತು ಫಸ್ಟು. ಅದಾದ್ಮೇಲೆ ನಮಗೆ 2 ಅವರ್ಸ್ 3 ಅವರ್ಸ್ ಬ್ರೇಕ್ ಇದ್ದಾಗ ನಾನು ಮತ್ತೆ ನನ್ನ ಫ್ರೆಂಡ್ ಕೀರ್ತನ ಓದ್ಕೊಳಕ್ ಹೋಗ್ಲಿಲ್ಲ. ಲಾಸ್ಟ್ ಮಿನಿಟಲ್ಲಿ ನಾನು ಬುಕ್ ತೆಗಿಯಕ್ಕೆ ಹೋಗಲ್ಲ. ಸೊ ನಾವು ಹೊರಗಡೆ ಊಟಕ್ಕೆ ಹೋಗಿದ್ದು. ಊಟ ಮಾಡ್ಕೊಂಡು 30 ಮಿನಿಟ್ಸ್ಗಿಂತ ಮುಂಚೆನೆ ಬಂದು ತಿರ್ಗಾ ಹೋಗಿ ಎಕ್ಸಾಮ್ ಹಾಲಲ್ಲೇ ಕೂತ್ಕೊಂಡು ನಮ್ಮ ರೂಮಲ್ಲಿ. ಸೊ ಬೇಗ ಬರಕ್ಕೆ ಟ್ರೈ ಮಾಡಿ ಗೈಸ್, 30 ಮಿನಿಟ್ಸ್ ಅಷ್ಟೇ. ಅಕ್ಕ, ಮಾರ್ಕ್ಸ್ ವಾಸ್ ಇಂಪ್ರೂವ್ಡ್ ಇನ್ ಸೆಕೆಂಡ್ ಎಕ್ಸಾಮ್. ನನ್ನ ಮಾರ್ಕ್ಸ್ ಇಂಪ್ರೂವ್ ಆಗಿಲ್ಲ ಗೈಸ್, 1 ಮಾರ್ಕ್ಸ್ ಇನ್ನೂ ಕಡಿಮೆನೇ ಆಗಿತ್ತು. Hello, can you give clarification on mentioning of second exam or any star mark in marks card? ಗೈಸ್, ಮಾರ್ಕ್ಸ್ ಕಾರ್ಡಲ್ಲಿ ಏನು ಮೆನ್ಷನ್ ಮಾಡಿರಲ್ಲ, ಸ್ಟಾರ್ ಮಾರ್ಕ್ ಅಥವಾ ಸೆಕೆಂಡ್ ಎಕ್ಸಾಮ್. ನಾನು ಆಗಲೇ ಆನ್ಸರ್ ಮಾಡಿದ್ನಲ್ಲ ಗೈಸ್, ಏನು ಮೆನ್ಷನ್ ಆಗಿರಲ್ಲ. ಓಕೆ ಗೈಸ್, ಇಷ್ಟು ಕ್ವಶನ್ಸ್ ಕೇಳಿದ್ದೀರಾ. ನೀವು ಕೇಳಿರೋ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡಿದ್ದೀನಿ ಅನ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ KCT ರಿಲೇಟೆಡ್ ಯಾವುದೇ ವಿಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಗೈಸ್. ಫಾರ್ ವಾಚಿಂಗ್, ಸೈನಿಂಗ್ ಆಫ್, ಅಶಿತಾ KN.